ಭದ್ರಾ ಜಲಾಶಯದ ಹೋರಾಟ ಇಂದು ನಿನ್ನೆಯದಲ್ಲ. ಜೂನ್ 21ರಿಂದ ನಮ್ಮ ಹೋರಾಟ ಪ್ರಾರಂಭ ಆಗಿದೆ ಅಂತ ಮಾಜಿ ಸಚಿವ ರೇಣುಕಾಚಾರ್ಯ ಕಿಡಿಕಾರಿದ್ದಾರೆ. ಪ್ರತಿಭಟನೆ ವೇಳೆ ಮಾತನಾಡಿದ್ದಾರೆ. ಅವೈಜ್ಞಾನಿಕ ಕಾಮಗಾರಿಯ ವಿರುದ್ಧ ನಮ್ಮ ಹೋರಾಟ ಮುಂದುವರೆದಿದೆ. ತರೀಕೆರೆ ಶಾಸಕರು ಕೆಲವು ಗೂಂಡಾಗಳನ್ನು ಎತ್ತಿಕಟ್ಟಿ ಹೋರಾಟ ಹತ್ತಿಕ್ಕುವ ಪ್ರಯತ್ನವನ್ನ ಮಾಡಿದ್ರು. ಡಿಸಿಎಂ ಸ್ಥಳಕ್ಕೆ ಬಂದು ಭೇಟಿ ಆಗ್ತೇನೆ ಅಂತ ಹೇಳಿದ್ರು. ಸಿಎಂ ಡಿಸಿಎಂ ಮೇಲೆ ನಮಗೆ ವೈಯಕ್ತಿಕ ದ್ವೇಷ ಇಲ್ಲ, ಕುರ್ಚಿ ಕದನ ನಡೀತಾ ಇದೆ, ಪಾಪ ಅವರಿಗೆ ಸಮಯ ಇಲ್ಲ ಅಂತ ಹೇಳಿದ್ದಾರೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ ಕ್ಷೇತ್ರದಲ್ಲಿ ಕಮಿಷನ್ ದಂಧೆ ಜೋರಾಗಿದೆ ಅನ್ನುವಂತಹ ಆರೋಪ ಕೇಳಿಬಂದಿದೆ. ಸಿಸಿ ರಸ್ತೆ ಕಾಮಗಾರಿ ಬಿಲ್ ಮಾಡೋದಕ್ಕೆ ಜೆಇ ಶ್ರೀಪಾದ್ ಕುಲಕರ್ಣಿಯಿಂದ ಹಣಕ್ಕೆ ಬೇಡಿಕೆಯನ್ನ ಇಡಲಾಗಿದೆ. ಗುತ್ತಿಗೆದಾರನಿಗೆ ಹಣಕ್ಕೆ ಬೇಡಿಕೆ ಇಡುವಂತಹ ವಿಡಿಯೋ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಹೇಳ್ರಿ ಸರ್, ನನಗೆ 5 ಬೇಕು ಅಂತಂದಾರ ವಿಡಿಯೋ ಮೇಡಮ್. ನಂದ ಎಸ್ಟಿಮೇಟ್ ಹಿಡ್ಕೊಂಡು ನಾವು ಮಾಡ್ತೇವ್. ಎಸ್ಟಿಮೇಟ್ ಮಾಡ್ತೇವ್, MB ಬರೀತೇವು, ಎಲ್ಲಾ ಮಾಡ್ತೇವು, ಟೈಪ್ ಮಾಡಿಸ್ತೇವೆ, ಹೋಗಿ ಕೂತು ಕೆಲಸ ಬರ್ತೇವೆ. 10 ಸಲ ಹೋಗಿ ಬರ್ತೇವೆ. ಒಂದೊಂದ್ ಕೆಲ್ಸಕ್ಕೆ ಹೋದ 2-3 ಸಲ ನೋಡಿದೇವು. ಆ ಕಡೆ ಹೋಗಿದ್ದೇವೆ, ಮತ್ತೆ ನೋಡಿ ಹೋಗಿದ್ದೇವೆ. ಎಲ್ಲ ನಮ್ದೇ ಅಲ್ರಿ. A to Z ನೋಡ್ತಿರ್ತೇವು, ನಾವೇ ಮಾಡ್ತೇವೆ, ಎಸ್ಟಿಮೇಟ್ ಮಾಡ್ತೇವೆ. ಆ ಸ್ಯಾಂಕ್ಷನ್ ನಾವೇ ಎಲ್ಲ ಗೈಡೆನ್ಸ್ ಕೊಡ್ತೇವೆ. ಅವ್ರೇನಿಲ್ಲ, ಒಂದೇ ದಿನ ಕೆಲಸ ಅವ್ರದ್ದು. ಅಂದ್ರೂ ನಾವು 5% ಕೊಡ್ತೇವೆ, ನೀವು 3 ತೋರಿ ಅಂದ್ರ ಇಲ್ರಿ ಸರ್ ಸಾಧ್ಯ ಇಲ್ಲ, ಅದು 5%. ರಾಜ್ಯದಲ್ಲಿ ಕುರ್ಚಿಗಾಗಿ ಕಚ್ಚಾಟ ನಡೆದಿದೆ. ಸಿಎಂ ಮತ್ತು ಡಿಸಿಎಂ ನಡುವಿನ ತಿಕ್ಕಾಟದಿಂದ ಅಭಿವೃದ್ಧಿ ಕೆಲಸಗಳಿಗೆ ಹಿನ್ನಡೆ ಆಗಿದೆ ಅಂತ ಹುಬ್ಬಳ್ಳಿಯಲ್ಲಿ ವಿಧಾನಸಭೆಯ ಸಚೇತಕ ಹಾಗೂ ಶಾಸಕ ದೊಡ್ಡನಗೌಡ ಪಾಟೀಲ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸಚಿವ ಶಿವರಾಜ ತಂಗಡಗಿ ವಿರುದ್ಧ ಓರ್ವ ಸ್ವಾಮೀಜಿ ಕಮಿಷನ್ ಆರೋಪ ಮಾಡಿದ್ದಾರೆ. ಮನಸ್ಸಾಕ್ಷಿ ಇದ್ರೆ ತಂಗಡಗಿ ರಾಜೀನಾಮೆ ಕೊಡಬೇಕು. ಈ ಸರ್ಕಾರ ಕಮಿಷನ್ ದಂಧೆಯನ್ನಾಗಿ ಮಾಡಿಕೊಂಡಿದೆ, ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅಂತ ಹೇಳಿದ್ದಾರೆ. ಶಿವರಾಜ್ ತಂಗಡಗಿ ಅಂತಕ್ಕಂಥವ್ರು ಒಂದು ಮಟ್ಟಕ್ಕೆ ಹಿಂದೆ ಬಿಡುಗಡೆ ಆಗಿರ್ತಕ್ಕಂಥ ಹಣ ಸುಮಾರು 3.5 ಕೋಟಿ ರೂಪಾಯಿ ಹಣದಲ್ಲಿ ಈಗಾಗಲೇ 2 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ರೆ ಇನ್ನು 1.5 ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಬೇಕಾಗಿತ್ತು. ಅದನ್ನು ಕೇಳಿದ್ರೆ 20-25% ಕೇಳ್ತಾರೆ ಅಂತಕ್ಕಂಥದ್ದನ್ನು ಸ್ವತಃ ಸ್ವಾಮಿಗಳೇ ಇವತ್ತು ಬಹಿರಂಗಪಡಿಸ್ತಕ್ಕಂಥ ಮತ್ತು ಅವ್ರ ನ್ಯಾಯಾಲಯಕ್ಕೆ ಹೋಗಿ ಅದನ್ನು ಬಿಡುಗಡೆ ಮಾಡಿಸಬೇಕು ಅಂತಕ್ಕಂಥ ರೀತಿ ಒಳಗಡೆ ಇದೆ ಅಂತ ಹೇಳಿದ್ರೆ ಈ ಸರ್ಕಾರ ಯಾವ ರೀತಿ ದಿವಾಳಿ ಆಗಿದೆ ಅಂತಕ್ಕಂಥದ್ದನ್ನು ನಾವು ನೋಡಬೇಕಾಗಿದೆ. ಶಿವರಾಜ್ ಬೆಳಗಾವಿ ಜಿಲ್ಲೆ ಗೋಕಾಕ್ ಮಹಾಲಕ್ಷ್ಮೀ ದೇವಿ ಜಾತ್ರೆ ವೈಭವ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕಳೆದ 10 ವರ್ಷಗಳ ಬಳಿಕ ನಡೀತಾ ಇರುವಂತಹ ಅದ್ದೂರಿ ಮಹಾಲಕ್ಷ್ಮೀ ದೇವಿ ಜಾತ್ರೆಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಸೇರಿದಂತಹ ಭಕ್ತರು ಅದ್ದೂರಿ ರಥೋತ್ಸವಕ್ಕೆ ಮೆರುಗು ನೀಡಿದರು. ದೇವಿಗೆ ಭಂಡಾರ ಎರಚುವ ಮೂಲಕ ಭಕ್ತರು ದೇವಿಗೆ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ಕೆಎಸ್ಆರ್ಟಿಸಿ ಚಾಲಕ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾದ ಘಟನೆ ಚಿತ್ರದುರ್ಗ ಚಳ್ಳಕೆರೆ ನಗರದ ಪಾವಗಡ ರಸ್ತೆಯ ಬಳಿ ನಡೆದಿದೆ. ಚಳ್ಳಕೆರೆ ನಿವಾಸಿ ಪರಮೇಶ್ವರಪ್ಪ ನೇಣಿಗೆ ಶರಣಾದಂತಹ ಚಾಲಕ. 4 ದಿನಗಳಿಂದ ಕೆಲಸಕ್ಕೆ ಗೈರಾಗಿದ್ದಂತಹ ಪರಮೇಶ್ವರಪ್ಪ ಮರಕ್ಕೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಇಲ್ಲವೇ ಇಲ್ಲ ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ದೆಹಲಿಯಲ್ಲಿ ಮಾತಾಡಿದ್ದಾರೆ. ಅಧಿಕಾರ ಹಂಚಿಕೆ ಬಗ್ಗೆ ಮಾತುಕತೆ ಆಗಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. Change of guard after 2.5 years, as was told that there has been this 2.5 years formula being chalked out by the. I don't know. See, what is speculation from your side? There is no speculation within my ear or my eyes. But a change of guard after 2.5 years, as. ಕಾಂಗ್ರೆಸ್ ಪಾಳ್ಯದಲ್ಲಿ ಕುರ್ಚಿ ಕದನ ಜೋರಾಗಿದ್ದು ಸಚಿವ ಸತೀಶ್ ಜಾರಕಿಹೊಳಿ ಕುತೂಹಲಕಾರಿ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತಾಡಿದ್ದಾರೆ. ಹೈಕಮಾಂಡ್ ಜೊತೆ ಸಂಘಟನೆ ಬಗ್ಗೆ ಚರ್ಚಿಸಬಹುದು, ಪದೇ ಪದೇ ಚರ್ಚೆ ಆಗೋದ್ರಿಂದ ಡ್ಯಾಮೇಜ್ ಆಗಲ್ಲ ಅಂತ ಹೇಳಿದ್ದಾರೆ. ಈಗ ಡೆಲ್ಲಿಗೆ ಹೋದಾರ ಅವ್ರನ್ನೇ ಬಂದ್ಮ್ಯಾಗ ಕೇಳಿ ಹೋಗಿದಾರ, ಅವ್ರು ಹೋಗಿದಾರ, ಅವ್ರ ಕೆಲಸ ಇರ್ಬೋದು, ಪಕ್ಷದ ವಿಚಾರಗಳನ್ನ ಚರ್ಚೆ ಮಾಡ್ಲಿಕ್ಕೆ ಹೋಗಿರ್ಬೋದು, ಅಥವಾ ಇಲಾಖಾವಾರ
ಏನಾದ್ರು ಅವರು ಅಪಾಯಿಂಟ್ಮೆಂಟ್ ಇರ್ಬೋದು ಅಷ್ಟಂತ ನಾವು ಭಾವಿಸಿದ್ವಿ. ಏನಿದ್ರು ಅವ್ರು ಬ್ರೀಫ್ ಮಾಡೇ ಮಾಡ್ತಾರೆ. ನಿಮಗೆ ಮೊನ್ನೆ ಹೇಳಿದ್ರಲ್ಲ, ನಿಮ್ಗೆ ಮುಂದೆ ಹೇಳಿದ್ರು, ಪೂರ್ಣಿರಾಮ್ ಹೇಳಿದ್ದಾರೆ. ಈಗ ನಾವು ಅದು ಕೇಳೋದು ಅವಶ್ಯಕತೆ ಇಲ್ಲ. ಹೆಚ್ಚಿಗೆ ಬರ್ತಾರೆ. ಮತ್ತೆ ಡೆಲ್ಲಿಯಿಂದ ಬಂದ್ಮೇಲೆ ನೀವು ಅವ್ರನ್ನೇ ಕೇಳಿದ್ರು. ರಾಜ್ಯದಲ್ಲಿ ಎನ್ಐಎ ಮೆಗಾ ಆಪರೇಷನ್ ನಡೆಸಿದ್ದು ಉಗ್ರರಿಗೆ ಸಹಾಯ ಮಾಡಿದಂತಹ 3 ಆರೋಪಿಗಳನ್ನು ಬಂಧಿಸಲಾಗಿದೆ. 3 ಬಂಧಿತರನ್ನ ಕೋರ್ಟ್ಗೆ ಹಾಜರುಪಡಿಸಿದಂತ ಎನ್ಐಎ 6 ದಿನಗಳ ಕಾಲ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶ ನೀಡಿದೆ. ಉಗ್ರರಿಗೆ ಸಿದ್ದರಾಮಯ್ಯ ಸರ್ಕಾರ ನೆರವು ನೀಡಿದೆ ಅಂತ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಆರೋಪಿಸಿದ್ದಾರೆ. ಇವತ್ತು ಬೆಂಗಳೂರಿನಲ್ಲಿ ಮಾತಾಡಿದ್ದಾರೆ. ಭಯೋತ್ಪಾದಕರಿಗೆ ಸರ್ಕಾರ ಕುಮ್ಮಕ್ಕು ಕೊಡ್ತಾ ಇದೆ. ಪಾಕಿಸ್ತಾನದವರನ್ನ ಕೂಡಲೇ ಹೊರ ಹಾಕಬೇಕು, ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡಬಾರದು ಅಂತ ಆಗ್ರಹಿಸಿದ್ದಾರೆ. ಎಲ್ಲ ಒಂದ್ ಕಡೆ ರಾಜ್ಯ ಸರ್ಕಾರ, ಎಸ್ಪೆಷಲಿ ಗೃಹ ಇಲಾಖೆ ದಿಕ್ಕು ದೆಸೆ ಇಲ್ಲದ ಇಲಾಖೆ ಆಗೋಗಿದೆ. ಹೇಳೋರು ಕೇಳೋರು ಯಾರೂ ಇಲ್ಲ. ಪಾಕಿಸ್ತಾನದವ್ರನ್ನೆಲ್ಲ ಆಚೆ ಇಟ್ಟಬೇಕು ಅಂತೇಳಿ ಕೇಂದ್ರ ಸರ್ಕಾರ ಆದೇಶ ಮಾಡಿದ್ರು ಮೀನಾವೇಶ ಎಣಿಸುವಂತ ಸರ್ಕಾರ. ಇದರಿಂದ ಈ ಭಯೋತ್ಪಾದನಾ ಚಟುವಟಿಕೆಗಳು ಜಾಸ್ತಿ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತ ಕೊಲೆಗಳು ಜಾಸ್ತಿ ಆಗ್ತಾ ಇದೆ. ರಾಜ್ಯ ಸರ್ಕಾರ ಕೂಡಲೇ ಯಾರ್ಯಾರು ಬಾಂಗ್ಲಾದೇಶಿಯರಿದ್ದಾರೆ, ಪಾಕಿಸ್ತಾನದವರಿದ್ದಾರೆ, ಇವರೆಲ್ಲರನ್ನೂ ಹೊರಗಟ್ಟಕ್ಕೆ ಕ್ಷಿಪ್ರವಾಗಿ ಕ್ರಮ ತೆಗೆದುಕೊಳ್ಬೇಕು. ಇಲ್ಲ ವಿಶೇಷ ಪಡೆಯನ್ನ ರಚನೆ ಮಾಡಬೇಕು. ಮುಖ್ಯಮಂತ್ರಿಗೆ ಮೂಡ ಹಗರಣ ಮತ್ತೆ ಉರುಳಾಗುತ್ತಾ ಅನ್ನುವಂತಹ ಪ್ರಶ್ನೆ ಮೂಡಿದೆ. ಇಡಿ ಬಿಡುಗಡೆ ಮಾಡಿದಂತಹ 3ನೇ ಪಟ್ಟಿ ಭ್ರಷ್ಟರಿಗೆ ದೊಡ್ಡ ಸಂಕಷ್ಟವನ್ನ ತಂದೊಡ್ಡಿದೆ. 160 ಸೈಟ್ ಅನ್ನ ಮುಟ್ಟುಗೋಲು ಹಾಕಿಕೊಂಡ ಜಾರಿ ನಿರ್ದೇಶನಾಲಯ ಈಗ ಬಿಡುಗಡೆ ಮಾಡಿರುವಂತಹ ಪಟ್ಟಿ ಆರ್ ಕನ್ನಡಕ್ಕೆ ಲಭ್ಯ ಆಗಿದೆ. ಇಡಿ ಪಟ್ಟಿಯಲ್ಲಿ ಭಾರಿ ಭ್ರಷ್ಟ ಸ್ಥಳಗಳ ಹೆಸರು ಕೂಡ ಪತ್ತೆಯಾಗಿದೆ. ಒಬ್ಬ ವ್ಯಕ್ತಿಗೆ ಅಕ್ರಮವಾಗಿ ಸೈಟ್ ಕೊಟ್ಟಿರುವಂತಹ ಮಾಹಿತಿ ಕೂಡ ರಿವೀಲ್ ಆಗಿದೆ. ಭದ್ರಾ ಜಲಾಶಯದ ಹೋರಾಟ ಇಂದು ನಿನ್ನೆಯದಲ್ಲ. ಜೂನ್ 21ರಿಂದ ನಮ್ಮ ಹೋರಾಟ ಪ್ರಾರಂಭ ಆಗಿದೆ ಅಂತ ಮಾಜಿ ಸಚಿವ ರೇಣುಕಾಚಾರ್ಯ ಕಿಡಿಕಾರಿದ್ದಾರೆ. ಪ್ರತಿಭಟನೆ ವೇಳೆ ಮಾತಾಡಿದ್ದಾರೆ. ಅವೈಜ್ಞಾನಿಕ ಕಾಮಗಾರಿಯ ವಿರುದ್ಧ ನಮ್ಮ ಹೋರಾಟ ಮುಂದುವರೆದಿದೆ. ತರೀಕೆರೆ ಶಾಸಕರು ಕೆಲವು ಗೂಂಡಾಗಳನ್ನ ಎತ್ತಿಕಟ್ಟಿ ಹೋರಾಟ ಹತ್ತಿಕ್ಕುವ ಪ್ರಯತ್ನವನ್ನ ಮಾಡಿದ್ರು. ಡಿಸಿಎಂ ಸ್ಥಳಕ್ಕೆ ಬಂದು ಭೇಟಿ ಆಗ್ತೇನೆ ಅಂತ ಹೇಳಿದ್ರು. ಸಿಎಂ ಡಿಸಿಎಂ ಮೇಲೆ ನಮಗೆ ವೈಯಕ್ತಿಕ ದ್ವೇಷ ಇಲ್ಲ, ಕುರ್ಚಿ ಕದನ ನಡೀತಾ ಇದೆ, ಪಾಪ ಅವ್ರಿಗೆ ಸಮಯ ಇಲ್ಲ ಅಂತ ಹೇಳಿದ್ದಾರೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ ಕ್ಷೇತ್ರದಲ್ಲಿ ಕಮಿಷನ್ ದಂಧೆ ಜೋರಾಗಿದೆ ಅನ್ನುವಂತಹ ಆರೋಪ ಕೇಳಿಬಂದಿದೆ. ಸಿಸಿ ರಸ್ತೆ ಕಾಮಗಾರಿ ಬಿಲ್ ಮಾಡೋದಕ್ಕೆ ಜೆಇ ಶ್ರೀಪಾದ್ ಕುಲಕರ್ಣಿಯಿಂದ ಹಣಕ್ಕೆ ಬೇಡಿಕೆಯನ್ನ ಇಡಲಾಗಿದೆ. ಗುತ್ತಿಗೆದಾರನಿಗೆ ಹಣಕ್ಕೆ ಬೇಡಿಕೆ ಇಡುವಂತಹ ವಿಡಿಯೋ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಇಲ್ರಿ ಸರ್, ನನಗೆ 5 ಬೇಕು ಅಂತಂದಾರ. ವಿಡಿಯೋ ಮೇಡಮ್ ನಾಂದ ಎಸ್ಟಿಮೇಟ್ ಹಿಡ್ಕೊಂಡು ನಾವು ಮಾಡ್ತೇವ್. ಎಸ್ಟಿಮೇಟ್ ಮಾಡ್ತೀವಿ, MB ಬರೀತೇವು, ಎಲ್ಲಾ ಮಾಡ್ತೇವು, ಟೈಪ್ ಮಾಡಿಸ್ತೇವೆ, ಹೋಗಿ ಕೂತು ಕೆಲಸ ಬರ್ತೇವೆ. 10 ಸಲ ಹೋಗಿ ಬರ್ತೇವೆ. ಒಂದೊಂದ್ ಕೆಲಸಕ್ಕೆ 2-3 ಸಲ ನೋಡಿದೇವು. ಆ ಕಡೆ ಹೋಗಿದ್ದೇವೆ, ಮತ್ತೆ ಮುಂದೆ ಹೋಗಿದ್ದೇವೆ. ಎಲ್ಲ ನಮ್ದೇ ಅಲ್ರಿ. ಎ ಟು ಝೆಡ್ ನೋಡ್ತಿರ್ತೇವೆ, ನಾವೇ ಮಾಡ್ತೇವೆ. ಎಸ್ಟಿಮೇಟ್ ಮಾಡ್ತೇವೆ, ಆ ಸ್ಯಾಂಕ್ಷನ್ ನಾವೇ ಎಲ್ಲ ಗೈಡೆನ್ಸ್ ಕೊಡ್ತೇವೆ. ಅವ್ರ ಏನಿಲ್ಲ, ಒಂದೇ ದಿನ ಕೆಲಸ ಅವ್ರದ್ದು. ಅಂದ್ರೂ ನಾವು 5% ತೊತ್ತೇವೆ, ನೀವು 3 ತೋರಿ ಅಂದ್ರ ಇಲ್ರಿ ಸರ್ ಸಾಧ್ಯ ಇಲ್ಲ, ಅದು 5%. ರಾಜ್ಯದಲ್ಲಿ ಕುರ್ಚಿಗಾಗಿ ಕಚ್ಚಾಟ ನಡೆದಿದೆ. ಸಿಎಂ ಮತ್ತು ಡಿಸಿಎಂ ನಡುವಿನ ತಿಕ್ಕಾಟದಿಂದ ಅಭಿವೃದ್ಧಿ ಕೆಲಸಗಳು